ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ದೇವರ ಕೊರತೆ ಬಹಳ ಮಹತ್ವಪೂರ್ಣ ವಿಷಯ. ಒಂದು ನದಿ ಇತ್ತು. ಆ ನದಿಯಲ್ಲಿ ಒಬ್ಬ ಜೈನರ ಹುಡುಗ, ಇನ್ನೊಬ್ಬ ಮುಸಲ್ಮಾನ್ ಹುಡುಗ, ಇನ್ನೊಬ್ಬ ಕ್ರಿಶ್ಚಿಯನ್ ಹುಡುಗ ಈಜಾಡೋದಕ್ಕೆ ಹೋದರು. ಅವರು ಸ್ನೇಹಿತರಿದ್ರು. ಈಜ್ದ ಬಹಳ ಸಮಯ ಆಯಿತು. ಆವಾಗ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಬಂತು. ಬಿರುಗಾಳಿ ಬಂದು ಅವರು ಮುಳುಗೋದಿಕ್ಕೆ ಪ್ರಾರಂಭ ಆಯ್ತು. ಅಂದ್ರೆ ಮುಳುಗ್ಬೇಕು ಅವ್ರು ನೀರೊಳಗಡೆ. ಈಗ ಈಜೋದಿಕ್ಕೆ ಆಗ್ತಲ್ಲ, ಅಷ್ಟು ದೊಡ್ಡ ಬಿರುಗಾಳಿ ಬಂತು. ಅದು ಗೋಲಾಕಾರದಲ್ಲಿ ಸುತ್ತೋದಿಕ್ಕೆ ಪ್ರಾರಂಭ ಆಗಿತ್ತು, ಸುಂಟರ ಗಾಳಿ ರೀತಿಯಲ್ಲಿ. ಆವಾಗ ಪ್ರಾಣ ಭಯದಿಂದ ಕೂಗೋದಿಕ್ಕೆ ಪ್ರಾರಂಭ ಮಾಡಿದ್ರು ಪಾಪ 3 ಜನ ಮಕ್ಕಳು. ಮುಸಲ್ಮಾನ್ ಹುಡುಗ ಪಾಪ ಅವರು ಸಾಧಿಸಿದ ಸರಳ, ಅವರಲ್ಲಿ ಎಲ್ಲ ಗೊಂದಲಗಳು ಇಲ್ಲ ಅವರಲ್ಲಿ ಪಾಪ. ಮುಸಲ್ಮಾನ್ ಬಂದು ಹುಡುಗ ಅವನು ಅಲ್ಲಾ ಅಂತ ಹೇಳಿ ನೆನ್ಪು ಮಾಡ್ಕೊಂಡ ಪಾಪ. ಆವಾಗ ಅಲ್ಲನ ಸೇವಕರು ಬಂದು ಅವನನ್ನ ನದಿಯಿಂದ ಮೇಲೆ ಎತ್ತಿಕೊಂಡು ಹೋದ್ರು. ಕ್ರಿಶ್ಚಿಯನ್ ಹುಡುಗ ಪಾಪ ಅವನು ಅವ್ರದ್ದು ಸರಳ. ಯೇಸು ಕ್ರಿಸ್ತ ಯೇಸು ಅಂತ ಹೇಳಿ ಕರೆಯೋದಿಕ್ಕೆ ಪ್ರಾರಂಭ ಮಾಡಿದ. ಯೇಸು ಕ್ರಿಸ್ತನ ಸೇವಕರು ಬಂದು ಅವನನ್ನ ಮೇಲೆ ಎತ್ಕೊಂಡು ಹೋದ್ರು. ಉಳ್ದ ನೋಡ್ರಿ ನಮ್ಮ ಜೈನ, ಇವನು ಉಳಿದನಲ್ಲ, ಇವನಿಗೆಲ್ಲಾನು ಗೊಂದಲ ಆಗ್ತದೆ. ಎಲ್ಲಮ್ಮನ ಕರೀಲಿ, ಕಾಳಮ್ಮನ ಕರೀಲಿ, 7 ಮಕ್ಕಳ ತಾಯಿ ಕರೀಲಿ, ಎಂತ ಸಾಕಷ್ಟು ಸಂಕಟ, ಹುಚ್ಚೆ, ಸುಕ್ರಟ್ಟ, ಏನೇನೋ ಬೇಕಾದಷ್ಟ ಅವನು ಕುಲದೇವತೆ ಗಲ್ಲಿಗೆಲ್ಲಾನು ಏನೇನೋ ಕಾಲ್ಪನಿಕ ದೇವತೆಗಳನ್ನ ಮಾಡಿಟ್ಟಿದ್ದಾರೆ. ಯಾರನ್ನ ಕರೀಲಿಯಪ್ಪ ಅಂತ ಹೇಳಿ ಬಹಳ ಗೊಂದಲ ಆಯ್ತು ಅವನಿಗೆ. ಅವಾಗ ಅದೇ ನದಿಗೆ ಗಣಪತಿ ಅಂತಂದು ಅವನು ಬಿಟ್ಟಿದ್ದ, ಮುಳುಗಿಸಿದ್ದ. ಗಣಪತಿ ನೆನಪಿಗೆ ಬಂದ್ಬಿಟ್ಟ. ಆವಾಗ ಗಣಪತಿಯನ್ನು ಕರೆದ. ಗಣಪತಿ ಬಾರಪ್ಪ, ನಿನ್ನ ವಿಘ್ನೇಶ್ವರ ಅಂತಾರೆ, ವಿಘ್ನಗಳಿಂದ ನೀನು ದೂರ ಮಾಡೋಣ ಅಂತಾರೆ, ನನ್ನನ್ನು ಬಂದು ರಕ್ಷಣೆ ಮಾಡು. ಆವಾಗ ಗಣಪತಿ ಬಂದು ಆ ದಡದಲ್ಲಿ ನಿಂತು ನೃತ್ಯ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ. ಇವನು ಹೇಳ್ತಿದ್ದಾನೆ, ಗಣಪತಿ ನನ್ನ ಉಳಿಸೋ, ನಾ ಈಗ ಮುಳುಗ್ತಾ ಇದ್ದೀನಿ, ನಾನು ಉಳಿಸೋ ಅಂತೇಳಿ. ಗಣಪತಿ ಹೇಳ್ತಾನೆ, ಮುಳುಗಿ ಸಾಯಿ ಮಗನೇ, 8 ದಿವಸ ಹಿಂದೆ ನನ್ನನ್ನು ತಗೊಂಬಂದು ಇದೇ ನದಿಯಲ್ಲಿ ಕೆಳಗಡೆ ಮುಳುಗಿಸಿ ನೀವು ಮೇಲೆ ಹತ್ತಿ ನಿತ್ತೆಲ್ಲ ನೃತ್ಯ ಮಾಡಿ ಹಾರಿ ಕುಣದು ಎಲ್ಲ ಮಾಡಿ ತಿಂದು ಹೋಗಿದ್ದೀರಿ ಮಕ್ಕಳ, ಸತ್ತು ಹೋಗು ಅಂತ ಹೇಳ್ದ ಗಣಪತಿ. ಆಯ್ತಿಲ್ಲ, ಈ ಹುಡುಗ ಜೈನ ಹುಡುಗ ಹೋದ ಕೆಳಗಡೆ. ಇದು ಸುಮ್ಮನೆ ನಿಮ್ಗೆ ಉದಾಹರಣೆ ನಾನು ಹೇಳ್ತಿರೋದು. ಇದು ಬಂಧುಗಳೇ, ನನ್ನ ಮತ್ತೆ ನಿಮ್ಮ ಪರಿಸ್ಥಿತಿ ಇದೆ, ಗೊತ್ತಾಯ್ತು. ಮಿಥ್ಯಾತ್ವ ಮಹಾಪಾಪ ಇದೆ. ಇದು ಜಿನೇಂದ್ರ ಭಗವಾನರು ಪ್ರತಿಯೊಂದು ಸ್ಥಳದಲ್ಲಿ ಹೇಳಿದ್ದಾರೆ, ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಆಚಾರ್ಯರು ಬರೆದಿದ್ದಾರೆ. ಪಂಚ ಪಾಪಗಳಿಗಿಂತ ದೊಡ್ಡದು ಮಿಥ್ಯಾತ್ವ. ಅಷ್ಟು ದೊಡ್ಡ ಪಾಪ ಈ 3 ಲೋಕದಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ದಾರೆ. 3 ಲೋಕದಲ್ಲಿ ಮಿಥ್ಯಾತ್ವದಷ್ಟು ದೊಡ್ಡ ಪಾಪ ಯಾವುದೂ ಇಲ್ಲ ಅಂತ ಹೇಳಿ ಎಲ್ಲಾ ಆಚಾರ್ಯರು ಒಕ್ಕೊರಳಿನಿಂದ ಒಂದೇ ಮತದಿಂದ ಹೇಳಿದ್ದಾರೆ. ಅಕಸ್ಮಾತ್ ನಾನು ಮತ್ತೆ ನೀವು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಆಯ್ತಪ್ಪ, ಪ್ರತ್ಯೇಕ ಜೀವ ಸ್ವತಂತ್ರ ಇದಾವೆ, ನಿಮ್ಮ ಇಷ್ಟ.